ನೀವು ಕೆಲಸ ಮಾಡಿರೋ ಕಂಪನಿ ನಿಮ್ಮ ಪಿಎಫ್ ಖಾತೆಗೆ ಹಣ ಹಾಕ್ತಿದ್ಯಾ ಇಲ್ವಾ ಅಂತ ತಿಳಿಯೋದು ಹೇಗೆ? ನಿಮ್ಮ ಪಿಎಫ್ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದು ಗೊತ್ತಿದ್ಯಾ ನಿಮಗೆ? ಇದೆಲ್ಲವನ್ನ ಈಗ ನೀವೇ ಸುಲಭವಾಗಿ ಚೆಕ್ ಮಾಡಬಹುದು. ಹೇಗೆ ಅಂತ ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ. ಕಂಪನಿ ನಿಮ್ಮ ಪಿಎಫ್ ಖಾತೆಗೆ ಹಣ ಹಾಕ್ತಿದ್ಯಾ? ನಿಮ್ಮ ಪಿಎಫ್ ಬ್ಯಾಲೆನ್ಸ್ ಎಷ್ಟಿದೆ ಹೇಗೆ ಚೆಕ್ ಮಾಡಿ. ಹೌದು, ದೇಶದಲ್ಲಿ ಕೋಟ್ಯಾಂತರ ಉದ್ಯೋಗಿಗಳು ಪಿಎಫ್ ಖಾತೆಯನ್ನು ಹೊಂದಿದ್ದಾರೆ. ಪ್ರತಿ ತಿಂಗಳು ಉದ್ಯೋಗಿಗಳ ಸಂಬಳದ ಒಂದು ಭಾಗವನ್ನ ಕಡಿತಗೊಳಿಸಿ ಆ ಹಣವನ್ನ ಉದ್ಯೋಗಿಗಳ ಪಿಎಫ್ ಖಾತೆಗೆ ಜಮಾ ಮಾಡಲಾಗುತ್ತೆ. ಎಲ್ಲ ಪಿಎಫ್ ಉದ್ಯೋಗಿಗಳಿಗೆ ಪಿಎಫ್ ಖಾತೆ ನಂಬರ್ ನೀಡಲಾಗಿರುತ್ತೆ. ನಿವೃತ್ತಿ ಸಂದರ್ಭದಲ್ಲಿ ಈ ಹಣ ಉದ್ಯೋಗಿಗಳ ನೆರವಿಗೆ ಬರುತ್ತೆ. ಪ್ರತಿ ತಿಂಗಳು ಸಂಬಳದಲ್ಲಿ ಹಣ ಕಡಿತವಾಗುವುದು ಮಾತ್ರ ಉದ್ಯೋಗಿಗಳಿಗೆ ತಿಳಿದಿದೆ. ಆದರೆ ಪಿಎಫ್ನಲ್ಲಿ ಎಷ್ಟು ಹಣ ಜಮಾ ಆಗಿದೆ ಎಂಬುದು ಅವರಿಗೆ ಪ್ರತಿ ತಿಂಗಳು ಸ್ಯಾಲರಿ ಸ್ಲಿಪ್ನಂತೆ ಮಾಹಿತಿ ಸಿಗೋದಿಲ್ಲ. ಹಾಗಂತ ನೀವು ಪಿಎಫ್ ಖಾತೆಯಲ್ಲಿರುವ ಬ್ಯಾಲೆನ್ಸ್ ಚೆಕ್ ಮಾಡುವುದು ಕಷ್ಟವೇನೂ ಅಲ್ಲ. ದೇಶದ ಸಂಘಟಿತ ವಲಯದ ಎಲ್ಲ ಉದ್ಯೋಗಿಗಳ ವೇತನಕ್ಕೆ ಪಿಎಫ್ ನಿಯಮ ಅನ್ವಯವಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ಉದ್ಯೋಗಿಯು ಪಿಎಫ್ ಬಗ್ಗೆ ಮಾಹಿತಿ ತಿಳಿದಿರಬೇಕು. ಉದ್ಯೋಗಿಯ ಸಂಬಳದ 12% ಹಣ ಪಿಎಫ್ ಖಾತೆಗೆ ಜಮಾ ಆಗುತ್ತೆ. ಕಂಪನಿ ಅಷ್ಟೇ ಮೊತ್ತವನ್ನ ಜಮಾ ಮಾಡುತ್ತೆ. ಇದಕ್ಕೆ ಸರ್ಕಾರ ಬಡ್ಡಿಯನ್ನ ಕೂಡ ನೀಡುತ್ತೆ. ಒಬ್ಬ ವ್ಯಕ್ತಿ ಉದ್ಯೋಗ ಬದಲಿಸಿದಾಗ ಪಿಎಫ್ ಹಣವನ್ನ ವರ್ಗಾಯಿಸಿಕೊಳ್ಳಬಹುದು, ಇಲ್ಲವೇ ವಿತ್ಡ್ರಾ ಮಾಡಬಹುದು. ಇಷ್ಟೇ ಅಲ್ಲ, ಅಗತ್ಯವಿದ್ದಾಗ ಉದ್ಯೋಗಿ ತನ್ನ ಪಿಎಫ್ ಖಾತೆಯಲ್ಲಿರುವ ಹಣವನ್ನ ಸುಲಭವಾಗಿ ಹಿಂಪಡೆಯಬಹುದು. ಕೆಲ ಕಂಪನಿಗಳು ಪಿಎಫ್ನಲ್ಲಿ ಉದ್ಯೋಗಿಗಳಿಗೆ ಮೋಸ ಮಾಡುತ್ತೆ. ಉದ್ಯೋಗಿ ಸಂಬಳವನ್ನ ಮಾತ್ರ ಪಿಎಫ್ ಖಾತೆಗೆ ಜಮಾ ಮಾಡುತ್ತದೆಯೇ ವಿನಃ ಕಂಪನಿ ಮಾಡಬೇಕಾಗಿದ್ದ ಠೇವಣಿಯನ್ನ ಮಾಡುವುದಿಲ್ಲ. ಇದರಿಂದ ಉದ್ಯೋಗಿಗಳಿಗೆ ನಷ್ಟವಾಗುತ್ತೆ. ನಿಮ್ಮ ಕಂಪನಿ ನಿಮ್ಮ ಪಿಎಫ್ ಖಾತೆಗೆ ಹಣ ಜಮಾ ಮಾಡಿದ್ಯಾ ಅಥವಾ ಇಲ್ಲ ಎಂಬುದನ್ನು ನೀವು ಪಿಎಫ್ ಖಾತೆಯಲ್ಲಿರುವ ಬ್ಯಾಲೆನ್ಸ್ ಚೆಕ್ ಮಾಡುವ ಮೂಲಕ ಪರೀಕ್ಷಿಸಬಹುದು. ಪಿಎಫ್ ಖಾತೆಯಲ್ಲಿರುವ ಬ್ಯಾಲೆನ್ಸ್ ಚೆಕ್ ಮಾಡುವುದು ತುಂಬಾನೇ ಸುಲಭ. ಮೊದಲಿಗೆ ಇಪಿಎಫ್ಒ ವೆಬ್ಸೈಟ್ಗೆ ಹೋಗಿ. ಇಪಿಎಫ್ಒ ವೆಬ್ಸೈಟ್ ಅಂದ್ರೆ www.apfindia.government.in ಗೆ ಲಾಗಿನ್ ಆಗಬೇಕು. ನಂತರ ಅವರ್ ಸರ್ವಿಸಸ್ ಆಯ್ಕೆಯಲ್ಲಿರುವ ಫಾರ್ ಎಂಪ್ಲಾಯೀಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಮೆಂಬರ್ ಪಾಸ್ಬುಕ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸಾರ್ವತ್ರಿಕ ಖಾತೆ ಸಂಖ್ಯೆಯನ್ನ ಮತ್ತು ಪಾಸ್ವರ್ಡ್ ಅನ್ನ ನಮೂದಿಸುವ ಮೂಲಕ ಪಿಎಫ್ ಪಾಸ್ಬುಕ್ಗೆ ಪ್ರವೇಶ ಪಡೆದು ಅಲ್ಲಿ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಿ. ಇನ್ನು ನೀವು ಉಮಾಂಗ್ ಅಪ್ಲಿಕೇಶನ್ ಮೂಲಕವೂ ಪಿಎಫ್ ಚೆಕ್ ಮಾಡಬಹುದು. ಮೊದಲು ಫೋನ್ ನಂಬರ್ ಸಹಾಯದಿಂದ ಉಮಾಂಗ್ ಅಪ್ಲಿಕೇಶನ್ ಅಲ್ಲಿ ಹೆಸರನ್ನ ನೋಂದಾಯಿಸಬೇಕು. ಇದರಲ್ಲಿ ನೀವು ಕ್ಲೈಮ್ ಮಾಡುವ ಜೊತೆಗೆ ಬ್ಯಾಲೆನ್ಸ್ ಪರಿಶೀಲನೆ ಕೂಡ ನಡೆಸಬಹುದು. ಉಮಾಂಗ್ ಆಪ್ ಅನ್ನು ಸರ್ಕಾರ 2019ರಲ್ಲಿ ಪ್ರಾರಂಭಿಸಿದ್ದು, ಈ ಅಪ್ಲಿಕೇಶನ್ ಸಹಾಯದಿಂದ ವಿವಿಧ ಸರ್ಕಾರಿ ಸೇವೆಗಳನ್ನ ಒಂದೇ ಸ್ಥಳದಲ್ಲಿ ಪಡೆಯಬಹುದು. ಇನ್ನು ಯುಎಎನ್ ಸೈಟ್ನಲ್ಲಿ ನೋಂದಾಯಿತ ಬಳಕೆದಾರರಾಗಿದ್ರೆ ನಿಮ್ಮ ಬ್ಯಾಲೆನ್ಸ್ ಪರಿಶೀಲಿಸುವುದಕ್ಕೆ ನೋಂದಾಯಿತ ಮೊಬೈಲ್ ಸಂಖ್ಯೆಯಿಂದ ಮಿಸ್ಡ್ ಕಾಲ್ ನೀಡಬೇಕು. ನೀವು 01122901460 ಈ ನಂಬರ್ಗೆ ಮಿಸ್ಡ್ ಕಾಲ್ ನೀಡಿದ್ರೆ ನಿಮ್ಮ ಬ್ಯಾಲೆನ್ಸ್ ಮಾಹಿತಿ ಲಭ್ಯವಾಗುತ್ತೆ. ನೀವು SMS ಮೂಲಕವೂ ಕೂಡ
ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಬಹುದು. ನೀವು 7730299899ಗೆ UAN EPFO HO ಇಂಗ್ಲಿಷ್ ಅಂತ ಮೆಸೇಜ್ ಕಳಿಸಬೇಕು. ನಿಮ್ಮ ಮಾತೃಭಾಷೆಯಲ್ಲಿಯೇ ಇದರ ಮಾಹಿತಿಯನ್ನ ನೀವು ಪಡೆಯಬಹುದು. ಹಾಗಾಗಿ ENG ಜಾಗದಲ್ಲಿ ನೀವು ಮಾತೃಭಾಷೆಯ 3 ಅಕ್ಷರವನ್ನ ನಮೂದಿಸಬೇಕು. ಉದಾಹರಣೆಗೆ ಕನ್ನಡದಲ್ಲಿ ನಿಮಗೆ ಇದರ ಬಗ್ಗೆ ಇನ್ಫಾರ್ಮೇಶನ್ ಬೇಕಾದ್ರೆ UAN EPFO HO KAN ಅಂತ ಮೆಸೇಜ್ ಅನ್ನ ಕಳಿಸಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.